Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ಫ್ಯಾಕ್ಟ್ ಇದ್ರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಇದರ ನಾವೆಲ್ಲರೂ ಸೇರಿ ಎಲ್ಲಿ ಕಮ್ಮಿ ಬಂದಿದೆ ಅದರ ಏನಾಗಿದೆ ಅನ್ನುವಂಥದ್ದನ್ನು ತಪ್ಪನ್ನು ಗುರುತಿಸಿ ಆತ್ಮವಿಮರ್ಶನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಹೇಳ್ಬಿಟ್ಟಲ್ಲ ನಾವು ಉತ್ತರ ನೀವು ಕೇಳ್ಕೊಂತ ಏನು ಎಲ್ಲಿ ಆಗಿದೆ ಅಂತ ಅನ್ನೋದನ್ನು ನಾವು ನೋಡ್ಬೇಕು. ಈಗ ನಾನು ಸುದ್ದಿ ವಾಹಿನಿಗಳ ಮುಖಾಂತರ ಮತ್ತು ಇಂಟರ್ನೆಟ್ ಮೂಲಕ ನೋಡಿದ್ದೇನೆ. ವಾಸ್ತವಿಕವಾಗಿ ಅಲ್ಲಿ ಏನಾಗಿದೆ ಅನ್ನುವಂಥ ಸಂಗತಿಯನ್ನು ಅಲ್ಲಿನ ಸಂಬಂಧಿಸಿದ ನಾಯಕರಿಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಮಾತಾಡಿದ ನಂತರ ಮತ್ತು ಇಷ್ಟರಲ್ಲೇ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಡೆಲ್ಲಿಯಲ್ಲೂ ಕೂಡ ಸಂಬಂಧಿಸಿದ ನಾಯಕರ ಜೊತೆಗೆ ಪ್ರಮುಖರ ಜೊತೆಗೆ ಮಾತಾಡಿದ ನಂತರನೇ ನಾನು ಹೇಳ್ಬೋದು. ಯಾಕಂದರೆ ಕರ್ನಾಟಕದ ಬಗ್ಗೆ ಏನಾಗಿದೆ ಒಂದು ಮಟ್ಟಿಗೆ ನಾವು ಮಾತನಾಡ್ಬೋದು. ಉಳಿದ ಕಡೆ ನನಗೂ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಗೆ ಮಾತಾಡ್ತೀನಿ. ನಿರೀಕ್ಷೆ ನಮ್ಮದು ಜಾಸ್ತಿ ಇತ್ತು. ಆದರೆ ಪರ್ಸೆಂಟೇಜ್ ಆಫ್ ವೋಟಿಂಗು ಮತ್ತು ಒಟ್ಟಾರೆ ಏನಾಗಿದೆ ಅನ್ನುವಂಥದ್ದನ್ನು ಅಲ್ಲಿಯೂ ನಾನು ಇಲ್ಲೂ ಕೂಡ ಏನು ತಪ್ಪಾಗಿದೆ ನೋಡ್ತೀನಿ. ಕೆಲವು ಕ್ಷೇತ್ರಗಳಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ನಮಗೆ ಕಮ್ಮಿ ವೋಟ್ ಬಿದ್ದಿದೆ. ಸೊ ಅಲ್ಲಿಯೂ ಕೂಡ ಏನಾಗಿದೆ ಅನ್ನುವಂಥದ್ದು ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಆದರೆ 51%ಗಿಂತ ಜಾಸ್ತಿ ನಮಗೆ ವೋಟ್ ಬಂದಿದೆ ಅಂದರೆ ಗೆಲುವಿನೇ. ಸರ್, ಧಾರವಾಡದಿಂದ ತಾವು 5ನೇ ಬಾರಿ ಗೆದ್ದಿರಿ. ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರ್ತಾ ಇದೆ. ಅಭಿವೃದ್ಧಿ ದೃಷ್ಟಿಯಿಂದ ಧಾರವಾಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ನಾನು ಭಾಳಷ್ಟು ಸಂಗತಿಯನ್ನು ಹೇಳಿದ್ದೇನೆ. ಉದಾಹರಣೆಗೆ ನಮ್ಮ ಕನ್ವೇಯನ್ಸ್ ಹುಬ್ಳಿ ಧಾರವಾಡ ಮಧ್ಯದಲ್ಲಿ, ಧಾರವಾಡ ಹುಬ್ಳಿ ಮತ್ತು ಬೆಂಗಳೂರು ಮಧ್ಯದಲ್ಲಿ ಡಿಸ್ಟೆನ್ಸನ್ನು 4-4.5 ತಾಸಿಗೆ ರೈಲ್ ಮುಖಾಂತರ ತರುವುದಿರ್ಬೋದು. ಮತ್ತು ಹೇಗಾದರೂ ಮಾಡಿ ಅಂಕೋಲಾ ಪರ್ಮಿಷನನ್ನು ತೆಗೆದುಕೊಂಡು ನಾವು ತದನಂತರದಲ್ಲಿ ಬೇಲೆಕೆರೆ ಅಭಿವೃದ್ಧಿ ಮಾಡಿ ಒಂದು ನಿಯರೆಸ್ಟ್ ಪೋರ್ಟ್ ಮಾಡೋದಿರ್ಬೋದು. ಈ ರೀತಿಯಾಗಿ ನಗರದ ಇನ್ಫ್ರಾಸ್ಟ್ರಕ್ಚರನ್ನು ಇನ್ನೂ ಜಾಸ್ತಿ ಮಾಡಿ ಈಗಾಗಲೇ ನಾವು ಕೈಗೊಂಡಿರುವಂಥ ಕಾರ್ಯಗಳೇನಿದ್ದಾವೆ ಸಮಗ್ರ ಧಾರವಾಡ ಜಿಲ್ಲೆಗೆ ಆದಷ್ಟು ಶೀಘ್ರದಲ್ಲೇ ಮಲಪ್ರಭಾ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥದ್ದು ಕೆಲಸ ಶುರುವಾಗಿದೆ. ಅದನ್ನು ಮಾನಿಟರ್ ಮಾಡಿ ಕಂಪ್ಲೀಟ್ ಮಾಡೋದು. ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಸಹಿತ ನಾವು 24 ತಾಸು ನೀರು ಕೊಡೋದ್ರ ಬಗ್ಗೆ. ಇದರ ಜೊತೆಗೆ ಬೆಂಗಳೂರಿನ 4 ಕ್ಷೇತ್ರಗಳಲ್ಲೂ ಕೂಡ ಈಗ ಬಿಜೆಪಿಯ ಪಾರುಪತ್ಯ ಮುಂದುವರೆದಿದೆ. ಸಹಜವಾಗಿ ಟ್ರೆಂಡ್ ಏನಿದೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಬೆಂಗಳೂರು ಉತ್ತರ, ದಕ್ಷಿಣ, ಬೆಂಗಳೂರು ಕೇಂದ್ರ ಈ ಭಾಗದಲ್ಲಿ ಬಿಜೆಪಿ ಮತ್ತೆ ಗೆಲುವನ್ನು ಸಾಧಿಸ್ತಾ ಇದೆ. ಈಗ ಬೆಂಗಳೂರು ಗ್ರಾಮಾಂತರ ಕೂಡ ಈ ಬಾರಿ ಸೇರ್ಪಡೆ ಆಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಬಳಿ ಇತ್ತು. ಈಗ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಬೆಂಗಳೂರಿನ ಪ್ರಮುಖ 3 ಕ್ಷೇತ್ರಗಳ ಜೊತೆಗೆ ಈಗ ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಗೆಲುವು ಸಾಧಿಸಲಾಗಿದೆ. ಬೆಂಗಳೂರಿನಿಂದ ಉತ್ತರದಿಂದ ಇನ್ಫ್ಯಾಕ್ಟ್ ಶೋಭಾ ಕರಂದ್ಲಾಜೆ ಈಗಾಗಲೇ ಗೆಲುವನ್ನು ಸಾಧಿಸಿದರೆ ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಇದರ ಜೊತೆಗೆ ಈಗ ಬೆಂಗಳೂರು ಕೇಂದ್ರದಿಂದ PC ಮೋಹನ್ ಜೈಭೇರಿಯನ್ನು ಬಾರಿಸಿದ್ದಾರೆ. ಒಟ್ಟಿನಲ್ಲಿ ದಿನೇ ದಿನೇ ಟ್ರೆಂಡನ್ನು ನೋಡ್ತಾ ಇದ್ದಾರೆ. ಅಂದರೆ ಸಹಜವಾಗಿ ಕಳೆದ ಹಲವಾರು ವರ್ಷಗಳಿಂದ ಬಿಜೆಪಿ ಬೆಂಗಳೂರಿನಲ್ಲಿ ಡಾಮಿನೆನ್ಸ್ ಮಾಡ್ತಾ ಇತ್ತು. ಈಗ ಆ ಡಾಮಿನೆನ್ಸ್ ಮತ್ತೆ ಕಂಟಿನ್ಯೂ ಆಗಿದೆ. ಈ ಬಾರಿ 3 ಜೊತೆಗೆ ಮತ್ತೊಂದು ಕ್ಷೇತ್ರ ಆ್ಯಡ್ ಆಗಿರುವಂಥದ್ದು ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಬೆಂಗಳೂರು ಉತ್ತರ, ದಕ್ಷಿಣ, ಬೆಂಗಳೂರು ಕೇಂದ್ರದಲ್ಲೂ ಕೂಡ ಬಿಜೆಪಿ ಮತ್ತೆ ಗೆಲುವನ್ನು ಸಾಧಿಸುವ ಮೂಲಕ ಈ ಬಿಗಿ ಹಿಡಿತವನ್ನು ಮತ್ತಷ್ಟು ದಿನಗಳ ಕಾಲ, ಮತ್ತಷ್ಟು ವರ್ಷಗಳ ಕಾಲ ಅಥವಾ ಈ ಒಂದು ಟರ್ನಲ್ಲಿ ಮತ್ತೆ ಮುಂದುವರಿಸ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರು ಅನ್ನೋದು ಬಿಜೆಪಿಯ ಭದ್ರಕೋಟೆ ಅನ್ನುವಂಥದ್ದು ಮತ್ತೆ ಪ್ರೂವ್ ಆಗ್ತಾ ಇದೆ. ಈ ಬಾರಿ ಬಿಜೆಪಿ ನಗರದ ಜೊತೆಗೆ ಗ್ರಾಮಾಂತರವೂ ಕೂಡ, ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಕೂಡ ತನ್ನದಾಗಿಸಿಕೊಳ್ಳುವ ಮೂಲಕ ಮತ್ತೆ ಬೆಂಗಳೂರಿನ ಹಿಡಿತವನ್ನು ಇನ್ನಷ್ಟು ಬಿಗಿಯಾಗಿಸಿದೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಕಿಂಗ್ ಮೇಕರ್ಗಳಿಗಾಗಿ ಇಂಡಿಯಾದಿಂದ ಭರ್ಜರಿ ಆಫರ್. ಇಂಡಿಯಾ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಪಟ್ಟದ ಆಫರ್ ಅನ್ನ ನೀಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದಿಂದ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಆಫರ್ ಅನ್ನ ನೀಡಲಾಗುತ್ತೆ ಅಂತ, ಅದು TDPಗೆ. ಚಂದ್ರಬಾಬು ನಾಯ್ಡುಗೆ ಆಫರ್ ನೀಡಿರುವಂತಹ ಇಂಡಿಯಾ ಮೈತ್ರಿಕೂಟದ ನಾಯಕರು. ಕಿಂಗ್ ಮೇಕರ್ಗಳಿಗೆ ಇಂಡಿಯಾ ಮೈತ್ರಿಕೂಟದ ನಾಯಕರಿಂದ ಭರ್ಜರಿ ಆಫರ್ ಬರ್ತಾ ಇದೆ. ಈಗ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಪಟ್ಟದ ಆಫರ್ ಅನ್ನ ನೀಡಲಾಗಿದೆ. ಒಂದು ವೇಳೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಉಪ ಪ್ರಧಾನಿ ಪಟ್ಟವನ್ನು ನಿಮಗೆ ನೀಡಲಾಗುತ್ತೆ ಅಂತ. ಆಂಧ್ರ ಪ್ರದೇಶಕ್ಕೆ ವಿಶೇಷವಾದಂತಹ ಸ್ಥಾನಮಾನದ ಆಫರ್ ಅನ್ನ ನೀಡಲಾಗಿದೆ ಚಂದ್ರಬಾಬು ನಾಯ್ಡು ಅವರಿಗೆ.
ಹಾಗಾಗಿ ಆ 30 ಸೀಟ್ಗಳಿಂದ ಅದರ ಮೇಲೆ ಈಗ ಇಂಡಿಯಾ ಮೈತ್ರಿಕೂಟ ಕಣ್ಣಿಟ್ಟಿರೋದು. ರೈಟ್. ಒಂದು ಆಶ್ಚರ್ಯ, ನೀವು ಉಪ ಪ್ರಧಾನಿ ಯಾಕೆ ಕೊಡ್ತೀರಿ? ಪ್ರಧಾನಿನೇ ಕೊಡಿ ಅಲ್ಲ. ಹಿಂದೆ ದೇವೇಗೌಡರಿಗೆ ಕೊಟ್ಟಿದ್ರಂತ, ಈಗ ಯಾಕೆ ನಿತೀಶ್ ಕುಮಾರ್ ಕೊಡೋದಕ್ಕೆ? JDS ಇದ್ದಾಗ ಅದು ಜನತಾದಳ, ಇದು ಜನತಾದಳನೇ, ಬಟ್ ಯು ಅಂತೂ ಸಂಕ್ಷಿಪ್ತ ಸೇರ್ಪಡೆ ಆಗಿದೆ. ಬರೀ ಉಪ ಪ್ರಧಾನಿ ಯಾಕೆ ಕೊಡ್ತಾ ಇದ್ದೀರಿ? ನೋಡೋಣ ಸರ್, ಈಗ ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ಹೇಳಬೇಕು. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇವತ್ತು ಸರ್ ಈ ಕ್ಷಣ ನಾನು ಹೇಳ್ತಾ ಇರೋದು, ಇವರಿಬ್ರು ಯಾವ ತೀರ್ಮಾನ ತಗೊಳ್ತಾರೆ, JDU ನಿತೀಶ್ ಕುಮಾರ್ ನಮ್ಮ ಜೊತೆ ಬರ್ಲೂಬಹುದು. ನೀವದನ್ನ ಯಾಕೆಂದ್ರೆ ಜಂಪಿಂಗ್ ಫ್ರಾಗ್ ಅಂತ ನೀವೇ ಹೇಳ್ತಾ ಇದ್ರಿ, ಅವರು ಮಹಾನಾಯಕರು ನಮ್ಮ ಜೊತೆ ಬಂದ್ರೆ ನೀವೇನು ಆಶ್ಚರ್ಯ ಪಡಬೇಡಿ. ಅಥವಾ ಇವರಿಬ್ರು ಸೇರ್ಕೊಂಡು ನೀವು ಬೈತಾನೆ ಆಹ್ವಾನ ಮಾಡ್ತೀವಿ. ಒಂದ್ ಕಡೆಗೆ ಜಂಪಿಂಗ್ ಫ್ರಾಗ್ ಅಂತ ನೀವೇ ಹೇಳ್ತೀರಿ, ಇನ್ನೊಂದ್ ಕಡೆ ನಿಮ್ ಕಡೆನೆ ಕರ್ಕೋತಾ ಇದ್ದೀರಿ. ನಾಳೆ ಮತ್ತೆ ಜಂಪಿಂಗ್ ಫ್ರಾಗ್ ಅಂದ್ರೆ ನಿಮ್ ಕತೆ ಏನಾಗುತ್ತೆ ಗೊತ್ತಿಲ್ಲ. ಒಂದೇನು ಅಂತಂದ್ರೆ ಅವರಿಬ್ರು ಒಂದು ಕಂಡೀಷನ್ ಇಡ್ಬೋದು. ನಾನು ಹೇಳ್ತೀನಿ ಕೇಳಿ, ನಾನು ಬಹುಶಃ ಇದನ್ನ ಕೆಲವು ದಿವಸ ಮುಂಚೆನೆ ನಾನೊಂದು ವಾಹಿನಿ ಒಳಗಡೆ ಮಾತನಾಡಬೇಕಾದ್ರೆ ಒಂದು ಸಂವಾದದಲ್ಲಿ ಹೇಳಿದ್ದೆ, BJPಯಲ್ಲಿ ಒಂದು ಬಹುಶಃ ಸಂಘ ಪರಿವಾರವೇ ಈ ಒಂದು ಪ್ರಯತ್ನವನ್ನು ನಡೆಸಿದೆ. ಏನು ಅಂತಂದರೆ BJP ಸರ್ಕಾರ ಅಧಿಕಾರದ ಹತ್ತಿರಕ್ಕೆ ಬರಬೇಕು, ಆದರೆ ಯಾವುದೇ ಕಾರಣಕ್ಕೂ ಬಹುಮತ ಬರಬಾರ್ದು. ಅವರಿಗೆ ಮೋದಿ ಮೇಲೆ ಪ್ರೀತಿ ಇಲ್ಲ, ನಿತಿನ್ ಗಡ್ಕರಿ ಮೇಲೆ ಬಹಳ ಪ್ರೀತಿ ಇದೆ ಅಂತ. ಬಹುಶಃ ಇನ್ನೆರಡು ದಿವಸಗಳಲ್ಲಿ ನಡೀಬಹುದಾದಂಥ ಬೆಳವಣಿಗೆಯಲ್ಲಿ ಅಂಥದ್ದೊಂದು ಪ್ರಯತ್ನವನ್ನು ಆ ಕಡೆ ನಮ್ ಜೊತೆನಲ್ಲಿ ಇದ್ರು, ನಮ್ ವಿಚಾರಕ್ಕೋಸ್ಕರ ಸ್ವಲ್ಪ ಓಡಾಡಿದ್ರು, ಭಾಷಣ ಮಾಡಿದ್ರು, ಕೆಲಸ ಮಾಡಿದ್ರು. ಒಂದ್ ವಿಷಯ ಅವ್ರಿಗೆಲ್ಲ ಒಂದ್ ಸಣ್ಣ ಚಟ ಇದೆ, ಶಬ್ದ ಉಪಯೋಗಿಸ್ತಾರೆ, ಚಟ ಇದೆ ಅವ್ರಿಗೆ. ಮಾತುಗೂ RSS ಹೇಳ್ಕೊಂಡ್ ಬರ್ಬೇಕು ಅಂತ, ಯಾಕಂದ್ರೆ ಅವ್ರು TRP ಜಾಸ್ತಿ ಆಗುತ್ತೆ. ಪೂರ್ವಾಶ್ರಮದ ಪ್ರೀತಿ ಹೇಳ್ಬೇಕು ಬಿಟ್ರೆ RSS ಯಾವುದೇ ಪತ್ರಿಕೆ ಒಳಗಡೆ ಆರ್ಟಿಕಲ್ ಬರೀತು, ಆರ್ಟಿಕಲ್ ಬರ್ದು ಹೇಳ್ತು ನರೇಂದ್ರ ಮೋದಿ ಮುಖ ಇಟ್ಕೊಂಡು ಹೋದ್ರೆ ಮತ್ತೆ ಅಧಿಕಾರಕ್ಕೆ ಬರಲ್ಲ. ಆರ್ಟಿಕಲ್ ಖಂಡಿತ. ಶರದ್ ಪವಾರ್ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಈಗ ನಂಬರ್ ಗೇಮ್ ಲೆಕ್ಕಾಚಾರ ಜೋರಾಗ್ತಾ ಇದೆ. ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು ಶರದ್ ಪವಾರ್, ಚಂದ್ರಬಾಬು ನಾಯ್ಡು, ನಿತೀಶ್ ಜೊತೆಗೆ ಪವಾರ್ ಸಂಪರ್ಕ, ಇಬ್ಬರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೇನೆ, ಅದರ ಬಗ್ಗೆ ಮಾತುಕತೆ ಈಗ ಪ್ರಾಸೆಸ್ ನಲ್ಲಿದೆ ಅಂತ ಕೂಡ ಶರದ್ ಪವಾರ್ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟ ನಾಯಕರ ಜೊತೆಗೂ ಕೂಡ ನಾನು ಚರ್ಚೆ ಮಾಡಿದ್ದೀನಿ, ಜೊತೆಗೆ ಏನು ಪ್ಲಾನ್ಗಳನ್ನ ಮಾಡಬಹುದು ಅದರ ಬಗ್ಗೆ ಕೂಡ. ಹಿಂದಿ ಪ್ರಾಬಲ್ಯ ರಾಜ್ಯಗಳಲ್ಲಿ ಇಂಡಿಯಾ ಉತ್ತಮ ಕೆಲಸ ಮಾಡಿದೆ. ನಾಳೆ ಇಂಡಿಯಾ ಮೈತ್ರಿಕೂಟದ ಸಭೆಯನ್ನ ಕೂಡ ಕರೆಯಲಾಗಿದೆ ಅಂತ ಶರದ್ ಪವಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. NCP ನಾಯಕ ಶರದ್ ಪವಾರ್, ನಾನು ರೆಗ್ಯುಲರ್ಲಿ ಅವರ ಜೊತೆ ಟಚ್ ಅಲ್ಲಿದ್ದೀನಿ, ಮಾತುಕತೆ ನಡೆಸ್ತಾ ಇದ್ದೀನಿ ಇಬ್ಬರ ಜೊತೆ ಕೂಡ ಅಂತ ಹೇಳಿದ್ದಾರೆ. ಸರ್ ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಬೇಕು. ಅಲ್ಲ ಅವ್ರು ಸವಾಲ್ ಹಾಕಿದಾರಲ್ಲ ಸರ್, ಓಪನ್ ಮೀಡಿಯಾದಲ್ಲಿ ನನ್ನ ಮೇಲೆ ಸವಾಲ್ ಹಾಕಿದಾರಲ್ಲ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.